ಕಾರಾಗೃಹ ಡಿಜಿಪಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದರು. ಅಂದರೆ ಅದೊಂಥರ ಸರ್ಪ್ರೈಸ್ ವಿಸಿಟ್ ಕೂಡ ಹೌದು. ಹೇಗಿದೆ ಜೈಲಿನ ಪರಿಸ್ಥಿತಿ ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಸೊ ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಡ್ತಾರೆ. ಬಂಧಿಖಾನೆ ಡಿಜಿಪಿಯಾಗಿ ನೇಮಕದ ಬಳಿಕ ಇದು ಅವರ ಮೊದಲ ಭೇಟಿಯಾಗಿತ್ತು. ಜೈಲಿನ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿಜಿಪಿ. ಹಾಗೆಯೇ ಜೈಲಿನ ಸುತ್ತಲೂ ಅಧಿಕಾರಿಗಳ ಜೊತೆ ಓಡಾಡಿ ಪರಿಶೀಲನೆ ಮಾಡಿದ್ದಾರೆ. ಪ್ರತಿಯೊಬ್ಬ ಆರೋಪಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಡಿಜಿಪಿ. ಅಂದರೆ ಕೇವಲ ಸಿಬ್ಬಂದಿಯಿಂದ ಮಾತ್ರ ಮಾಹಿತಿ ಪಡ್ಕೊಂಡಿರೋದಲ್ಲ, ಆರೋಪಿಗಳು ಯಾರ್ಯಾರು ಜೈಲಿನಲ್ಲಿದ್ದಾರೋ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ. ನಿಮಗಿಲ್ಲೇನಾದರೂ ಸಮಸ್ಯೆ ಆಗ್ತಾ ಇದೆಯಾ, ನಿಮಗಿಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ, ಏನಾದರೂ ಬೇಕಾ, ಅಥವಾ ನಿಮಗೆ ರೂಲ್ಸ್ ಪ್ರಕಾರ ಏನೂ ಕೊಡ್ತಾ ಇಲ್ವಾ, ಹೀಗೆ ಆರೋಪಿಗಳನ್ನು ಭೇಟಿ ಮಾಡಿದ್ದಾರೆ ಡಿಜಿಪಿ ಅವರು. ಜೊತೆಗೆ ಜೈಲಿನ ಸುತ್ತ ಓಡಾಡಿದ್ದಾರೆ. ಆಮೇಲೆ ಏನೇನೋ ಸಪ್ಲೈ ಆಗುತ್ತಲ್ಲ ಜೈಲು ಒಳಗಡೆ, ಹೆಂಗೆ ಸಪ್ಲೈ ಆಗುತ್ತೆ. ಆ್ಯಕ್ಚುಲಿ ಇವ್ರನ್ನ ಡಿಜಿಪಿಯಾಗಿ ಮಾಡಿದಾಗಲೇ ಅಂದ್ಕೊಂಡಿದ್ರು ಇವರು ತುಂಬ ಖಡಕ್ ಆಫೀಸರ್, ಆಯಿತಾ, ಯಾವುದಕ್ಕೂ ಅನುಮತಿ ಕೊಡಲ್ಲ ಮತ್ತು ಎಲ್ಲದಕ್ಕೂ ಬ್ರೇಕ್ ಹಾಕ್ತಾರೆ ಅಂತ. ಜೈಲು ಒಳಗಡೆ ಮೊಬೈಲ್ ಹೋಗುತ್ತೆ, ಗಾಂಜಾ ಹೋಗುತ್ತೆ, ಡ್ರಿಂಕ್ಸ್ ಹೋಗುತ್ತೆ, ಖೈದಿಗಳು ಇಷ್ಟಪಟ್ಟಿದ್ದೆಲ್ಲ ಜೈಲೊಳಗಡೆ ಹೋಗುತ್ತೆ, ಹೆಂಗೆ, ಇದು ಪ್ರಶ್ನೆ. ಸೊ ಜೊತೆಗೆ ಅವರು ಖೈದಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಡಿದ್ದಾರೆ, ಏನು ಎತ್ತ ಅಂತ. ಸಜಾ ಖೈದಿಗಳದ್ದು ಬೇರೆ ಲೆಕ್ಕಾಚಾರ, ಆರೋಪಿ ಅಂದರೆ ಇನ್ನೂ ಕೂಡ ವಿಚಾರಣಾಧೀನ ಖೈದಿಗಳದ್ದು ಬೇರೆ ಲೆಕ್ಕಾಚಾರ.